ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಇದು ಡಬಲ್ ಸ್ಟೆಪ್, ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಡಬಲ್ ಸ್ಟೆಪ್ ಬರುತ್ತೆ. ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು 450ಇಂದ 550ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೇಗೆ ಬೇಕೋ ಆಗ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳು ಏನೇನು ತಗೋಬೇಕು ಅನ್ನೋದು ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಸೀರೆ ಕಲರ್ ಕಾಂಬಿನೇಷನ್ನು 6 ಎಳೆ ದಾರಾನ ಸುತ್ತಿಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜರಿ ದಾರ ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು ಮತ್ತು ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು ಈ ರೀತಿ ಉದ್ದ ಬೀಡ್ ನೀವು ಯಾವುದಾದ್ರೂ ತೊಗೋಬೋದು. ಸ್ವಲ್ಪ ಉದ್ದ ಸ್ಮಾಲ್ ಬೀಡನ್ನ ತೊಗೊಳ್ಳಿ. ಕತ್ರಿ, ದೊಡ್ಡ ಕಣ್ಣಿನ ಸೂಜಿ, ಕುಚ್ಚು ಕಟ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲ್ ನಂಬರು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಹಾಕಿಡ್ಕೋಬೇಕು. ಇದು ಸೀರೆ ಹಿಂಭಾಗ, ಇದು ಸೀರೆ ಮೇಲ್ಭಾಗ. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ಮೊದಲಿಗೆ ನಾವು ಏನು 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀವಲ್ಲ ಆ ದಾರ ತಗೊಳ್ಳೋಣ. ನೋಡಿ, ನಾನು ಈ ದಾರದ ತುದಿಗೆ ಏನು ಗಂಟು ಹಾಕ್ಕೊಂಡಿಲ್ಲ. ನೋಡಿ, ದಾರದ ತುದಿಗೆ ಯಾವ ಗಂಟು ಹಾಕ್ಕೊಳ್ಳೋಂಗಿಲ್ಲ. ನಾವು ಡೈರೆಕ್ಟಾಗಿ ಸೀರೆಗೇನೆ ನಾಟ್ ಮಾಡ್ಕೊಂಡ್ಬಿಡೋಣ. ಮೊದಲಿಗೆ ನಾವು ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರನ ಈ ರೀತಿ ಇಟ್ಕೊಳ್ಳೋಣ. ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡಿದಾದ್ಮೇಲೆ ನೋಡಿ, ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಳ್ಳಿ. ಕೆಳಗಡೆಯಿಂದ ಈ ರೀತಿ ಪೂರ್ತಿ ಮೇಲಕ್ಕೆ ಎತ್ಕೊಂಡು 1-2 ಗಂಟುಗಳನ್ನ ಮಾಡ್ಕೊಳ್ಳಿ. ನೀವು ಈ ರೀತಿ ಗಂಟು ಹಾಕ್ಕೊಳ್ಳೋದ್ರಿಂದ ನಿಮಗೆ ಗ್ಲೂ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಗ್ಲೂ ಹಾಕಿ ನೀವು ಅಂಟಿಸಿದ್ರಿ ಅಂದರೆ ಆ ಗ್ಲೂ ಯಾವಾಗ ಬೇಕಾದರೂ ಬಿಚ್ಚೋಗ್ಬೋದು. ಆವಾಗ ಡಿಸೈನೇ ಬಿಚ್ಚೋಗೋ ಚಾನ್ಸಸ್ ಕೂಡ ಇರುತ್ತೆ. ನೀವು ಈ ರೀತಿ ಗಂಟು ಹಾಕ್ಕೊಳ್ಳೋದ್ರಿಂದ ಕೊನೆಯಲ್ಲಿ ನೀವು ಕುಚ್ಚೊಳಗಡೆಗೆ ಸೇರಿಸ್ಕೋಬೋದು. ಹಾಗಾಗಿ ಸೀರೆಗೆ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕಿದ್ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಒಂದು ಹಾಫ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. 5 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ರೀತಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೀವು ಬಿಗಿನರ್ಸ್ಗಳಾಗಿದ್ದರೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ನಿಮಗೆ ರಿಂಕಲ್ಸ್ ಬರೋದಿಲ್ಲ. ಹಾಗಾಗಿ ಇವಾಗ ನೋಡಿ, ಇಲ್ಲಿ ಒಂದು ಉದ್ದ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಅದಾದಮೇಲೆ ನೋಡಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಬೇಕು. ಈ ರೀತಿ ಸೀರೆಗೆ ನಾವು ಆ ಕಂಬನ ಹಾಕಬೇಕು. ಮತ್ತು ಅದು ನಮಗೆ ವಿ ಶೇಪಲ್ಲಿ ಬರೋ ರೀತಿಯಲ್ಲಿ ನಾವು ಕಂಬನ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆಟ್ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ. ಆಮೇಲೆ ಸೀರೆ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ 2 1 2 1 2 1 3 ಬಾರಿ ಮಾಡ್ಕೊಳ್ಳೋದು ಟ್ರಿಪಲ್ ಕ್ರೋಶೆಟ್. ಇವಾಗ ಒಂದು ಕಂಬ ಆದಮೇಲೆ ಒಂದು ಚೈನ್ನ ಮಾಡ್ಕೊಳ್ಳಿ. ಚೈನ್ನ ಮಾಡಿಬಿಟ್ಟು ನಾವಿವಾಗ ಆ ಕಂಬ ಏನು ಟ್ರಿಪಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಅದನ್ನು ಬೇಸ್ ಲೈನ್ ಅಂತ ಮಾಡಿಕೊಂಡು ಅದಕ್ಕೆ ನಾವು ಹಾಫ್ ಕ್ರೋಶೆಟ್ನ ಮಾಡಬೇಕು. ಅಂದರೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಆ ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತಲ್ಲ 3ನೂ ಒಂದು ಮಾಡಿಬಿಡಬೇಕು. ಅದು ನಮಗೆ ಹಾಫ್ ಕ್ರೋಶೆಟ್ ಆಗುತ್ತೆ. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಕಂಬದೊಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಳ್ಳಿ. ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ, 3ನೂ ಒಂದು ಮಾಡೋದು. ಈ ರೀತಿ 7 ಕಂಬಗಳನ್ನ ಮಾಡ್ಕೊಳ್ಳೋಣ. 7 ಹಾಫ್ ಕ್ರೋಶೆಟ್ಟು ಕರೆಕ್ಟಾಗೆ ಕೌಂಟ್ ಮಾಡ್ಕೊಳ್ಳಿ. 7 ಕಂಬಗಳನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ರೀತಿ ಆರ್ಚ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಅದನ್ನು ನೀಟಾಗೆ ವಿ ಶೇಪಲ್ಲಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಒಂದೇ ಒಂದು ಪಾಯಿಂಟ್, ಒಂದು ಚೈನ್ ಹಾಕಿದ್ರೆ ಎಷ್ಟು ಸ್ಪೇಸ್ ಬರುತ್ತೆ ಅಷ್ಟು ಸ್ಪೇಸ್ ಬರುತ್ತೆ, ಅಲ್ಲಿಗೆ ಸೀರೆಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 5 ಚೈನ್ಗಳನ್ನ ಮಾಡ್ಕೊಳ್ಳಿ. 5 ಚೈನ್ನ ಮಾಡಿ ಸೀರೆನ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳಿ. ಇವಾಗ ಉಲ್ಟಾ ಮಾಡಿದ್ಮೇಲೆ ನೋಡಿ, ಇವಾಗ ಆರ್ಚ್ ಏನಿದೆ ಅಲ್ಲ ಆ ಆರ್ಚ್ ತುದಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡಿ. ಇದನ್ನು ನೀವು 2 ಚೈನ್ ಹಾಕಿರ್ತೀರಲ್ಲ, 1 ಚೈನ್ ಹಾಕಿರ್ತೀರಲ್ಲ ಆ ಚೈನ್ ಮೇಲೇ ಲಾಕ್ ಮಾಡಿದ್ರು ಓಕೆ. ಅದಾದಮೇಲೆ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಚೈನ್ ಹಾಕಿ ಸೀರೆನ ಸೀದಾ ಮಾಡ್ಕೊಳ್ಳಿ. ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳಿ. ತಿರುಗಿಸೋದಾದ್ಮೇಲೆ ನಾವಿವಾಗ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ಆ 5 ಚೈನ್ ಗ್ಯಾಪ್ ಒಳಗಡೆಗೆ ಹಾಫ್ ಕ್ರೋಶೆಟ್ ಮಾಡ್ಕೊತ ಹೋಗಬೇಕು. ಮತ್ತೆ ಒಂದು ಹಾಫ್ ಕ್ರೋಶೆಟ್ ಆದಮೇಲೆ
ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಮತ್ತೆ ಒಂದು ಹಾಫ್ ಕ್ರೋಶೆಟ್ ಮಾಡಿ. ಅಂದರೆ ನೀವು ಮತ್ತೆ ಇಲ್ಲಿ 6 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಆರ್ಚ್ಗೆ 6 ಬೀಡ್ಗಳನ್ನ ಆ್ಯಡ್ ಮಾಡಬೇಕು. ನೋಡಿ, ನಾನು ಅಟ್ ಎ ಟೈಮು 3 ಬೀಡ್ಸ್ನ ತಗೊಳ್ತಾ ಇದ್ದೀನಿ. ಏಕೆಂದರೆ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ 3-4 ಬೀಡ್ಸ್ನ ನಾನು ಅಟ್ ಎ ಟೈಮ್ ತಗೊಂಡು ಈ ರೀತಿ ಮಾಡ್ಕೊಳ್ತೀನಿ. ನಾವು ಅಟ್ ಎ ಟೈಮ್ ನಾವು ಈ ರೀತಿ ಜಾಸ್ತಿ ಬೀಡ್ಗಳನ್ನ ತಗೊಳ್ಳೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಯಾಕೆ ಹೇಳಿ, ನೀವು ಒಂದೊಂದೇ ಬೀಡನ್ನ ಆ್ಯಡ್ ಮಾಡಬೇಕಂದ್ರೆ ಒಂದೊಂದು ಸತಿಗೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಒಂದು ಕಂಬ ಹಾಕ್ತೀರಾ, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡೋಕ್ಕೆ ಕೈ ಎತ್ತಬೇಕು, ಹಾಕಬೇಕು. ಸೊ ಅದರಿಂದ ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಿಗಿನರ್ಸ್ಗಳು ಕೂಡ 2 ಅಥವಾ 3 ಈ ರೀತಿ ಬೀಡ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅಟ್ ಎ ಟೈಮ್ ನಾವು 4 ಬೀಡ್ಗಳನ್ನ ಕೂಡ ಮಾಡ್ಬೋದು. ನೋಡಿ, ಇವಾಗ 6 ಬೀಡ್ಗಳನ್ನ ಆ್ಯಡ್ ಮಾಡಿದ್ದಾದಮೇಲೆ ಇವಾಗ ಇದು ಎಲ್ಲಿಗೆ ಬರುತ್ತೆ, ಸೇಮ್ ಒಂದು ಚೈನ್ ಹಾಕಿದ್ರೆ ಎಷ್ಟು ಸ್ಪೇಸ್ ಬರುತ್ತೆ ಅಷ್ಟೇ ಸ್ಪೇಸ್ನ ತಗೊಳುತ್ತೆ. ಅಲ್ಲಿಗೆ ಸೀರೆಗೆ ಲಾಕ್ ಮಾಡಿಬಿಡಿ. ನೋಡಿ, ಈ ರೀತಿ ನಮಗೆ ಡಬಲ್ ಸ್ಟೆಪ್ ಆರ್ಚು ಹಾಫ್ ಕ್ರೋಶೆಟ್ ಮಾಡಿದ್ರೆ ಈ ರೀತಿ ಪುಟ್ಟದಾಗಿ ತುಂಬಾ ನೀಟಾಗಿ ಸೂಪರಾಗಿ ಕಾಣಿಸ್ತಾ ಇತ್ತು. ಇವಾಗ ಮತ್ತೊಂದು ಲಾಕ್ನ ಮಾಡ್ಕೊಳ್ಳೋಣ. ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕಕ್ಕೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಇವಾಗ ಫಸ್ಟ್ನೇದು ಏನು ಆರ್ಚ್ ಮಾಡಿದ್ವಿ ಅಲ್ಲ ಅದೇ ರೀತಿ ಒಂದು ಉದ್ದ ಬೀಡನ್ನ ತಗೊಳ್ಳಿ. ನೀವು ಉದ್ದ ಬೀಡು ಇದೇ ಥರದ್ದೇ ತಗೋಬೇಕು ಅಂತ ಏನಿಲ್ಲ. ವೀಟ್ ಬೀಡ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಆನಂತರ ವಿ ಶೇಪಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿ. ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಬೇಕು, ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿದ್ಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿಬಿಟ್ಟು ಮತ್ತೆ ಹಾಫ್ ಕ್ರೋಶೆಟ್ಟು, 7 ಹಾಫ್ ಕ್ರೋಶೆಟ್ಗಳು. ಮತ್ತು ನಾವು ಅದನ್ನು ಕೂಡ ಅಷ್ಟೇ ಕಂಬಗಳನ್ನ ಕೌಂಟ್ ಮಾಡಿ ಮಾಡ್ಕೊಳ್ಳಿ. ಆದಷ್ಟು ಅಕಸ್ಮಾತ್ ಹೆಚ್ಚು ಕಡಿಮೆ ಆಯಿತು ಅಂದರೂ ಒಂದು ಜಾಸ್ತಿ ಆದ್ರೂ ಪ್ರಾಬ್ಲಮ್ ಇಲ್ಲ. ಏಕೆಂದರೆ ನಾವು ಸೆಕೆಂಡ್ ಸ್ಟೆಪ್ ಏನು ಅದ್ರ ಕೆಳಗಡೆಗೆ ಕಂಟಿನ್ಯೂ ಮಾಡಲ್ವಲ್ಲ. ಆದಷ್ಟು 7 ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳಿ ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ. ಏಕೆಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಬೀಡನ್ನ ಹಾಕ್ಕೊಳ್ಳೋದ್ರಿಂದ 6 ಬೀಡ್ ಹಾಕ್ತೀವಿ, ನೋ ಪ್ರಾಬ್ಲಮ್, ನಾವು ಕೌಂಟ್ ಮಾಡಲೇಬೇಕಂತ ಬರೋದಿಲ್ಲ. ಇವಾಗ ಕೌಂಟ್ ಮಾಡ್ಕೊಳ್ಳಿ. ಫಸ್ಟು ಸ್ಟೆಪ್ದ ಮಾತ್ರ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. 7 ಕಂಬ ಆದಮೇಲೆ ನೋಡಿ ಈ ರೀತಿ ವಿ ಶೇಪಲ್ಲಿ ಒಂದು ಪಾಯಿಂಟ್, ಒಂದು ಚೈನ್ ಹಾಕೋದಷ್ಟು ಸ್ಪೇಸ್ನ ಕೊಟ್ಬಿಟ್ಟು ಲಾಕ್ನ ಮಾಡಿ ಸೀರೆಗೆ. ಅದಾದಮೇಲೆ 5 ಚೈನ್ಗಳು, ಇದು ಅಷ್ಟೇ 5 ಚೈನ್ ಹಾಕಿ ಕರೆಕ್ಟಾಗಿ ಸೀರೆನ ಉಲ್ಟಾ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಚೈನ್ ಹಾಕಿರ್ತೀರಲ್ಲ ಆ ಚೈನ್ ಮೇಲೆ ಲಾಕ್ ಮಾಡಿದ್ರು ನಡೆಯುತ್ತೆ. ಅದಾದ ಮೇಲೆ ಮತ್ತೆ ಒಂದು ಚೈನ್ ಹಾಕಿಬಿಟ್ಟು ಸೀರೆನ ಸೀದಾ ಮಾಡ್ಕೊಳ್ಳಿ. ಫ್ರಂಟ್ ಸೈಡ್ ಮಾಡಿಬಿಟ್ಟು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನಾವಿಲ್ಲಿ 6 ಬೀಡ್ ಆ್ಯಡ್ ಮಾಡಬೇಕು. ನೀವು ಅಟ್ ಎ ಟೈಮ್ 3 ಬೀಡ್ ತೊಗೊಂಡ್ರಿ ಅಂದರೆ 2 ಸತಿಗೆ ನಮಗೆ ಮುಗ್ದೋಗ್ಬಿಡುತ್ತೆ. ನೀವು ಒಂದೊಂದು ಬೀಡನ್ನ ತೊಗೊಳ್ತೀರ ಅಂದರೆ 6 ಸತಿ ಹಾಕಬೇಕಾಗುತ್ತೆ. ಸೊ ಆದಷ್ಟು ಬೇಗ ನಮಗೆ ಆಗಬೇಕು ಡಿಸೈನ್ ಅಂದರೆ ನೀವು ಆದಷ್ಟು 2-3 ಬೀಡ್ಗಳನ್ನ ಅಟ್ ಎ ಟೈಮ್ ನೀಡಲ್ಗೆ ತಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿ. ಖಂಡಿತ ಈಸಿಯಾಗಿ ಬೇಗ ಮಾಡ್ಬೋದು. ತುಂಬಾ ಬೇಗ ಆಗೋಗುತ್ತೆ ಡಿಸೈನ್ ಅಂತೂ. ನಿಮಗೆ 1.5 hour 2 hours ಒಳಗೇ ಮುಗ್ದೋಗ್ಬಿಡುತ್ತೆ. 2 hours ಕೂಡ ಹಿಡಿಯಲ್ಲ. ನನಗೆ ಅಷ್ಟು ಟೈಮ್ ಕೂಡ ಹಿಡ್ದಿಲ್ಲ, ಬೇಗನೆ ಮುಗ್ದೋಗ್ಬಿಡ್ತು ಡಿಸೈನು. ತುಂಬ ಈಸಿಯಾಗಿದೆ ಆ್ಯಂಡ್ ಗ್ರ್ಯಾಂಡ್ ಲುಕ್ ಇದೆ ಡಿಸೈನು. ಅದು ಕೂಡ ತುಂಬಾ ಇಂಪಾರ್ಟೆಂಟು. ಗ್ರ್ಯಾಂಡ್ ಲುಕ್ ಇದೆ, ತುಂಬಾ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ಗೆ ಡಿಸೈನ್ಗೆ ಅಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ನಿಮಗೆ ತೋರಿಸ್ತೀನಿ ಫೈನಲಾಗಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೀವೇ ನೋಡಿ. ಡಿಸೈನ್ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಸೆಮಿ ಬ್ರೈಡಲ್ ಸ್ಯಾರಿಗಳಿಗೆ ನೀವು ಖಂಡಿತ ಈ ರೀತಿ ಹಾಗೆ ಹಾಕ್ಕೋಬೋದು. ನೋಡಿ, 6 ಬೀಡ್ ಆದಮೇಲೆ ನಾನು ಇವಾಗ ಅದು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ 2 ಬಾರಿ ಲಾಕ್ ಮಾಡಿ ಅದಾದಮೇಲೆ ಮತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಆರ್ಚ್ಗಳು. ಈ ರೀತಿ ಪುಟ್ಟದಾಗಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಡೈರೆಕ್ಟಾಗಿ ನೋಡೋಕ್ಕಂತೂ ಹೆವಿ ಗ್ರ್ಯಾಂಡ್ ಅನ್ನಿಸ್ತಾ ಇತ್ತು. ನೋಡಿ, ಇವಾಗ ನಾನು 3 ಆರ್ಚಿಗೆ 1 ಕುಚ್ಚು ಸ್ಪೇಸ್ ಕೊಟ್ಟಿದ್ದೀನಿ. 3 ಆರ್ಚ್ ಹಾಕ್ಕೊಂಡು 1 ಸ್ಪೇಸ್ ಕೊಡಿ ಕುಚ್ಚುಗೆ 5 ಚೈನ್ ಗ್ಯಾಪ್ ಕೊಡಿ. ನೋಡಿ ಈ ರೀತಿ ಬರುತ್ತೆ ನಿಮಗೆ ಫೈನಲ್ ಲುಕ್ಕು. ಫೈನಲ್ಲಾಗಿ ಎಲ್ಲ ಮಾಡಿಕೊಂಡು ಆರ್ಚ್ ಎಲ್ಲ ಫಿನಿಶ್ ಆದಮೇಲೆ ನಾನು ತೋರಿಸ್ತಾ ಇರೋದು ಎಂಡಿಂಗು. ಇದಕ್ಕೆ ನಾವು ಪಿಂಕ್ ಕಲರ್ ಆಪೋಸಿಟ್ ಕಲರ್ ಥ್ರೆಡ್ಡಿಂದ ಕುಚ್ಚುಗಳನ್ನ ಕಟ್ಕೊಳ್ಳೋಣ. 167 ದಾರ ತಗೊಂಡು ಕುಚ್ಚುಗಳನ್ನ ಕಟ್ಕೊಳ್ಳೋಣ. 167 ಅಂದರೆ ನಿಮಗೆ ಡಬಲ್ ಮಾಡಿದಾಗ 327 ದಾರ ಆಗುತ್ತೆ.
ಆ್ಯಂಡ್ ಆರ್ಚ್ ಲೆವೆಲ್ಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. ಪುಟ್ಟದಾಗಿ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಉದ್ದ ಬೇಡ ಕುಚ್ಚುಗಳು, ಕುಚ್ಚು ಫೋಲ್ಡ್ ಆಗಿಬಿಡುತ್ತೆ. ಶಾರ್ಟ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಫೈನಲ್ ಲುಕ್ಕು ನಿಮಗೆ ಈ ಡಿಸೈನ್ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ. ಗ್ರ್ಯಾಂಡ್ ಆಗಿದೆ ಡಿಸೈನು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವುದಾದ್ರೂ ಡಿಸೈನ್ ಬೇಕಂದರೆ ರಿಕ್ವೆಸ್ಟ್ ಮಾಡಿ, ಖಂಡಿತ ನಾನು ಆ ಡಿಸೈನ್ನ ಮಾಡಿ ತೋರಿಸ್ತೀನಿ. ಮತ್ತು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.